ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಹಾಲು. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಗೆಲ್ಲರಿಗೂ ತಿಳಿದಿರುವ ವಿಷಯವೇನೆಂದರೆ ಹಾಲು ಕುಡಿದ ನಂತರ ಈ ಪದಾರ್ಥಗಳನ್ನು ಸೇವಿಸಬಾರದು, ಏಕೆಂದರೆ ಇದು ಜೀವ ತೆಗೆಯುವಂತಹ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಹಾಲಿನಲ್ಲಿರುವ ತತ್ವಗಳು ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿದೆ. ಮಕ್ಕಳಿಗೆ ಹಾಲು ಅಮೃತವೇ ಆಗಿದೆ. ಪ್ರತಿ ತಾಯಿಯು ತನ್ನ ಮಕ್ಕಳಿಗೆ ಹಾಲು ಕುಡಿಯುವ ಸಲಹೆಯನ್ನು ಕೊಡುತ್ತಾರೆ. ತುಂಬ ಜನರ ಅಭಿಪ್ರಾಯವೇನೆಂದರೆ ಹಾಲು ಕುಡಿಯುವುದರಿಂದ ಮೆದುಳು ಚುರುಕಾಗುತ್ತದೆ. ಈ ದಿನ ನಾವು ನಿಮಗೆ ಹಾಲಿಗೆ ಸಂಬಂಧಿಸಿದ ಸಂಗತಿಯನ್ನು ತಿಳಿಸಿಕೊಡುವೆವು. ಹಾಲು ಕುಡಿಯುವ ಮೊದಲು ಅಥವಾ ನಂತರ ನೀವು ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕಾದದ್ದೇನೆಂದರೆ ಕೆಲವು ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಮೊಟ್ಟ ಮೊದಲಿಗೆ ರ್ಯಾಡಿಶ್ ಅಥವಾ ಮೂಲಂಗಿಯ ಸೇವನೆ. ಹಾಲು ಕುಡಿಯುವ ಮೊದಲು ಅಥವಾ ನಂತರ ಮೂಲಂಗಿಯನ್ನು ತಿನ್ನಬಾರದು. ಹಾಗೇನಾದರೂ ತಿಂದರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಆಗಬಹುದು. ಹಾಲು ಕುಡಿಯುವ ಮೊದಲು ಅಥವಾ ನಂತರ ಬೇಳೆಗಳನ್ನು ತಿನ್ನಬಾರದು. ಸ್ಪೆಷಲಿ ಕಡಲೆಬೇಳೆ, ಹೆಸರುಬೇಳೆ ಮತ್ತು ಉದ್ದಿನ ಬೇಳೆಯನ್ನು ತಿನ್ನಲೇಬಾರದು. ಹಾಲು ಕುಡಿಯುವ ಮೊದಲು ಮತ್ತು ನಂತರ ನೀವೇನಾದರೂ ಬೇಳೆಯ ಸೇವನೆ ಮಾಡಿದರೆ ಹೃದಯ ಸಂಬಂಧ ಕಾಯಿಲೆ ಆಗಬಹುದು. ಕೆಲವರು ಹಣ್ಣುಗಳ ಜೊತೆಗೆ ಹಾಲನ್ನು ಕುಡಿಯುವುದು ಇಷ್ಟಪಡುತ್ತಾರೆ. ಇದನ್ನು ಮಿಲ್ಕ್ ಶೇಕ್ ಎಂದು ಕರೆಯುತ್ತಾರೆ. ಆದರೆ ನೀವು ಇದನ್ನು ಅನುಸರಿಸಬಾರದು, ಏಕೆಂದರೆ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ. ಇದರಿಂದ ಕಫದ ಸಮಸ್ಯೆ ಆಗಬಹುದು. ಹಾಲು ಕುಡಿಯುವ ಮೊದಲು ಅಥವಾ ನಂತರ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣನ್ನು ತಿನ್ನಬಾರದು, ಏಕೆಂದರೆ ಇದರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತದೆ. ಹಾಲು ಕುಡಿಯುವ ಮೊದಲು ಮತ್ತು ನಂತರ ಹುಳಿ ಮತ್ತು ಉಪ್ಪಿನ ಸೇವನೆಯನ್ನು ಮಾಡಬಾರದು, ಏಕೆಂದರೆ ಇದು ಹಾಲಿನ ಜೊತೆ ಸೇರಿ ವಿಷದ ಕೆಲಸವನ್ನು ಮಾಡುತ್ತದೆ. ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಸ್ವಸ್ಥವಾಗಿರಿ. ನಮಸ್ಕಾರ.